ಕೋಲ್ಕತ್ತಾ ವೈದ್ಯ ಅತ್ಯಾಚಾರ ಹತ್ಯೆ ಖಂಡಿಸಿ ವೈದ್ಯರಿಂದ ತಾಳಿಕೋಟೆ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಕಾರ್ಯನಿರತ ಯುವ ವೈದ್ಯೆಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಕ್ರೂರ ಹತ್ಯೆಯನ್ನು ಖಂಡಿಸಿ ಪಟ್ಟಣದಲ್ಲಿ ತಾಳಿಕೋಟೆ ವೈದ್ಯರ ಸಂಘದ ವತಿಯಿಂದ ಶನಿವಾರ ಬೃಹತ್ ಪ್ರತಿಭಟನೆಯನ್ನು ನಡೆಸಿ ತಹಶೀಲ್ದಾರ್ ಕೀರ್ತಿ ಚಾಲಕ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಡಾಕ್ಟರ್ ಆರ್.ಪಿ. ಅಗರ್ವಾಲ್ ಅವರು, ಕಾರ್ಯನಿರತ ಯುವ ವೈದ್ಯೆಯ ಮೇಲೆ ನಡೆದ ಈ ಘಟನೆಯನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಸರ್ಕಾರ ಮಹಿಳಾ ವೈದ್ಯರಿಗೆ ಸೂಕ್ತ ಭದ್ರತೆ ಒದಗಿಸಬೇಕು ಎಂದರು. ಇನ್ನು ಇದೇ ಸಮಯದಲ್ಲಿ ತಾಳಿಕೋಟೆ ವೈದ್ಯರ ಸಂಘದ ಪದಾಧಿಕಾರಿಗಳು ಹಾಗೂ ಪಟ್ಟಣದ ವೈದ್ಯರು ಉಪಸ್ಥಿತರಿದ್ದರು. ಧಿಕ್ಕಾರ 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 ಹರಿ ಓಂ. ಇವತ್ತಿನ ಈ ಒಂದು ದುರದೃಷ್ಟಕರ ಮೆರವಣಿಗೆಯನ್ನು ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತಾರೆ. ಆದರೆ ಜನರಿಗೆ ಮತ್ತು ನಾವು ಸರ್ಕಾರಕ್ಕೆ ಒಂದು ಹೇಳಲು ಬಯಸೋ ಒಂದು ಇಚ್ಛೆ ಅಂದರೆ ವೈದ್ಯ ನಾರಾಯಣನೂ ಅಲ್ಲ, ಮೋಸ್ಟ್ಲಿ ಮನುಷ್ಯರೂ ಅಲ್ಲ. ಆ ಪರಿಸ್ಥಿತಿಗೆ ನಾವು ವೈದ್ಯರು ಬಂದುಬಿಟ್ಟಿದ್ದೀವಿ. ಈಗ ಇವತ್ತಿನ ಘಟನೆ ಅಂತಂದರೆ, ಮೊನ್ನೆ ನಮ್ಮ ತಾಳಿಕೋಟೆಯಲ್ಲಿನೇ ಕೂಡ 6 ತಿಂಗಳ ಹಿಂದೆ ಒಂದು ವೈದ್ಯರ ಮೇಲೆ ಒಂದು ದೊಡ್ಡ ಹಲ್ಲೆ ಘಟನೆ ಆಗಿ ಆ ವಿಷಯದ ಬಗ್ಗೆ ಮೆರವಣಿಗೆ ಮಾಡಿ ಎಲ್ಲ ಸರ್ಕಾರಕ್ಕೂ ಕೂಡ ಗಮನಕ್ಕೆ ತರಲಾಗಿ ಇಂದಿನ ದಿವಸ ಕಲ್ಕತ್ತಾದಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಆನ್ ಡ್ಯೂಟಿ ಮಹಿಳೆ ಮೇಲೆ ರೇಪ್ ಅತ್ಯಾಚಾರವೆಸಗಿ ಮರ್ಡರನ್ನು ಮಾಡಿ ಮತ್ತು ಪೀಸ್ಫುಲ್ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಂಥ ವೈದ್ಯರ ಮೇಲೆ 7,000 ಜನರ ಮಾರಣಾಂತಿಕ ಹಲ್ಲೆಯನ್ನು ಮಾಡಿ ನಮ್ಮ ಭಾರತದ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನು, ಸರ್ಕಾರದ ಪರಿಸ್ಥಿತಿ ಯಾವ ಅಧೋಗತಿಗೆ ಬಂದು ಹೋಗಿದೆ ಅನ್ನೋದು ನಮ್ಮನ್ನೇ ನಾವು ಚೀಮಾರಿ ಹಾಕುವ ಪರಿಸ್ಥಿತಿ ಬಂದಿದೆ. ಇವತ್ತು ವೈದ್ಯರಿಗೆ ಹೊಡಿತಾ ಇದ್ದಾರೆ, ನಾಳೆ ಟೀಚರ್ ಮಾಸ್ಟರ್ ಗುರುಗಳಿಗೆ ಹೊಡಿತಾರೆ, ನಾಳೆ ರೆವೆನ್ಯೂ ಡಿಪಾರ್ಟ್ಮೆಂಟಿಗೂ ಕೂಡ ಹೊಡಿತಾರೆ. ಸೊ ಯಾವುದು ತಮ್ಮ ಕರ್ತವ್ಯ ನಿರತವರಿಗೆ ಯಾವ ರೀತಿ ನಾವು ಕೆಲಸ ಮಾಡಬೇಕು, ಯಾವ ರೀತಿಯ ಸಮಾಜ ಕಲ್ಯಾಣ ಅಥವಾ ರಾಷ್ಟ್ರ ನಿರ್ಮಾಣ ಕೆಲಸಗಳನ್ನು ಹೇಗೆ ಮಾಡಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಚಿಹ್ನೆ ಆಗಿ ಉಳಿದಿದೆ. ಅಧಿಕಾರಿ ಮೇಲೆ ಕೂತವರು ಯಾವುದೇ ಆಗಲಿ ರಾಜಕಾರಣಿ ಇರಬಹುದು ಅಥವಾ ಸರ್ಕಾರದಲ್ಲಿ ಕೆಲಸ ಮಾಡುತ್ತಿರುವ ನಮ್ಮ ಚುನಾಯಿತ ಶಾಸಕರು ಇರಬಹುದು ಅಥವಾ ಸಂಸದರು ಇರಬಹುದು, ಈ ವಿಷಯದ ಬಗ್ಗೆ ಗಾಂಭೀರ್ಯತೆಯನ್ನು ತರಲಿಲ್ಲ ಅಂದರೆ ಮುಂದಿನ ಪೀಳಿಗೆಯಲ್ಲಿ ಕರ್ತವ್ಯ ನಿರತರವರು ಯಾರು ಕೆಲಸ ಮಾಡದೆ ನಮ್ಮ ದೇಶವನ್ನು ಅಧೋಗತಿಗೆ ಪರಿಸ್ಥಿತಿಗೆ ಹೋಗುತ್ತದೆ ಅನ್ನೋದು ಹೇಳಲಿಕ್ಕೆ ದುರದೃಷ್ಟಕರ ಹೇಳಿಕೆಯನ್ನು ನಾವು ಹೇಳಬೇಕಾದ ಪರಿಸ್ಥಿತಿ ನಮ್ಮ ವೈದ್ಯರಿಗೆ ಬಂದಿದೆ. ದಯಮಾಡಿ ನಾವೆಲ್ಲ ವೈದ್ಯರು ನಮ್ಮ ಅಧಿಕಾರದಲ್ಲಿ ಕೂತಂತ ಅಧಿಕಾರಿಶಾಹಿ ಇರಬಹುದು, ಜುಡಿಷರಿ ಇರಬಹುದು ಅಥವಾ ಸರ್ಕಾರಕ್ಕೆ ಇರಬಹುದು, ಇದು ಎಚ್ಚೆತ್ತುಕೊಳ್ಳದೇ ಇದ್ದರೆ ಮುಂದಿನ ಪೀಳಿಗೆ ಬಹಳ ಒಂದು ಅವಿನಾಶಿ ಒಂದು ಪರಿಸ್ಥಿತಿಗೆ ಬಂದು ನಾವು ಏನಂತಾರಲ್ಲ 2047ಗೆ ಡೆವಲಪ್ ರಾಷ್ಟ್ರ ಅಲ್ಲ, ಅಲ್ಲೊಳಗೆ ಪೂರಾ ಹಿಂದುಳಿದ ರಾಷ್ಟ್ರ ಆಗಿ ನಾವು ಏನಂತಾರಲ್ಲ ಆಫ್ರಿಕಾ ಪರಿಸ್ಥಿತಿ ಬರ್ತದನ್ನು ನಮಗೂ ದುರದೃಷ್ಟಕರ ಹೇಳಿಕೆಯನ್ನು ಹೇಳ್ತಾ ಇದ್ದೀವಿ. ದಯಮಾಡಿ ಕೈ ಕಟ್ಟಿಕೊಂಡು ಕುಂದ್ರಲಾರದೇನೆ ಐರನ್ ಹ್ಯಾಂಡ್ ಅಂತೀವಿ, ಐರನ್ ಹ್ಯಾಂಡಲ್ಲಿ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಮೇಂಟೈನ್ ಮಾಡದೆ ಹೋದರೆ ಎಲ್ಲ ಆಫೀಸುಗಳಲ್ಲಿ ಕೂಡ ಇದೇ ರೀತಿ ಅತ್ಯಾಚಾರ ಹಲ್ಲೆ ನಡೆಯುವುದು ದೂರಲ್ಲ. ದಯಮಾಡಿ ನಾವು ತಾಳಿಕೋಟೆ ವೈದ್ಯರ ಸಂಘ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನು, ಕರ್ನಾಟಕ ಗೌರ್ಮೆಂಟ್ ಮೆಡಿಕಲ್ ಆಫೀಸರ್ಸ್ ಅಸೋಸಿಯೇಷನು, ಆಯುಷ್ ಫೆಡರೇಷನ್ ಆಫ್ ಇಂಡಿಯಾ ತಾಲೂಕಾ ಬ್ರಾಂಚು ಎಲ್ಲರೂ ಸಹಯೋಗದಲ್ಲಿ ನಾವು ಮುಖ್ಯಮಂತ್ರಿಯವರಿಗೆ ಮತ್ತು ಆರೋಗ್ಯ ಸಚಿವರಿಗೆ ಮತ್ತು ಜಿಲ್ಲಾಧಿಕಾರಿಗೆ ನಮ್ಮ ತಹಶೀಲ್ದಾರ್ ಅವರ ಮುಖಾಂತರ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಮುಖ್ಯವಾಗಿ ಮತ್ತು ತಹಶೀಲ್ದಾರ್ ಮೇಡಮ್ ಅವರಿಗೆ ನಾವು ಒಂದು ವಿನಂತಿ ಮಾಡೋದಂದ್ರೆ, ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಬಗ್ಗೆ ವೈದ್ಯರ ಪರವಾಗಿ ದಯಮಾಡಿ ತಾವು ಚಾಕು ಚಪ್ಪದೆ ನಿರ್ದಿಷ್ಟವಾದೊಂದು ಗೈಡ್ಲೈನ್ಸ್ ಅನ್ನು ಕೊಡಬೇಕು, ಒಂದು SOP ಯನ್ನು ಮಾಡಬೇಕು ಅಂತ ನಾವು ಅವ್ರ ಹತ್ರ ಕಳಕಳಿಯಾಗಿ ವಿನಂತಿ ಮಾಡ್ತೀವಿ. ಧನ್ಯವಾದ.